ಎಲ್ಲರಿಗೂ ನಮಸ್ಕಾರ. ಮತ್ತು ಚಾಪ್ಟರ್ 4 ಸೆಷನ್ 40ಗೆ ನಿಮಗೆಲ್ಲ ಸ್ವಾಗತ. ಲಾಜಿಕ್ ಗೇಟ್ ಆ್ಯಂಡ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟಲ್ಲಿ ನಾವು ಹಿಂದಿನ ಸೆಷನಲ್ಲಿ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ನ ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ಆ್ಯಡರ್, ಫುಲ್ ಆ್ಯಡರ್, ಸಬ್ಟ್ರ್ಯಾಕ್ಟರ್, ಫುಲ್ ಸಬ್ಟ್ರ್ಯಾಕ್ಟರ್, ಬೈನರಿ ಆ್ಯಡರ್, 4-bit ಬೈನರಿ ಆ್ಯಡರ್ ಮತ್ತು BCD ಕೋಡ್ ಜನರೇಟರ್ ಅವನ್ನೆಲ್ಲ ತಿಳ್ಕೊಂಡ್ವಿ. ಈಗ ಸ್ವಲ್ಪ ಡೇಟಾ ಸೆಲೆಕ್ಷನ್ ಸರ್ಕ್ಯೂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎ ಸರ್ಕ್ಯೂಟ್ಸ್ ದಟ್ ಆರ್ ಯೂಸ್ಡ್ ಫಾರ್ ಡೇಟಾ ಸೆಲೆಕ್ಷನ್ ಆರ್ ಕಾಲ್ಡ್ ಡೇಟಾ ಸೆಲೆಕ್ಷನ್ ಸರ್ಕ್ಯೂಟ್. ಯಾವ ಸರ್ಕ್ಯೂಟ್ಸ್ ಡೇಟಾ ಸೆಲೆಕ್ಷನ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೋ ಅದನ್ನು ಡೇಟಾ ಸೆಲೆಕ್ಷನ್ ಸರ್ಕ್ಯೂಟ್ ಅಂತ ಕರಿತೀವಿ. ಎ ಸರ್ಕ್ಯೂಟ್ ದಟ್ ಆರ್ ಯೂಸ್ಡ್ ಫಾರ್ ಡೇಟಾ ಸೆಲೆಕ್ಷನ್ ಆರ್ ಕಾಲ್ಡ್ ಡೇಟಾ ಸೆಲೆಕ್ಷನ್ ಸರ್ಕ್ಯೂಟ್. ದೇರ್ ಆರ್ 2 types. One is multiplexer and one more is demultiplexer. Multiplexer ಅಂದ್ರೇನು? ಮಲ್ಟಿಪ್ಲೆಕ್ಸರ್ ಮೀನ್ಸ್ ಮೆನಿ ಟು ಒನ್. ಅಂದರೆ ಒಂದು ನಿಂದ ಮೆನಿ ಇನ್ಪುಟ್ ಲೈನ್, ಸಿಂಗಲ್ ಔಟ್ಪುಟ್ ಲೈನ್ ಇರುವಂಥ ಸರ್ಕ್ಯೂಟ್ ಕನೆಕ್ಷನ್ನು. ಅಲ್ಲಿ ಸೆಲೆಕ್ಷನ್ ಲೈನ್ಸು ಕೂಡ ಇರುತ್ತೆ. ಬೇಸ್ಡ್ ಆನ್ ದಟ್ ಡೇಟಾ ಸೆಲೆಕ್ಷನ್ಸು ವರ್ಕ್ ಆಗುತ್ತೆ. ಅಂಥದ್ದನ್ನು ಮಲ್ಟಿಪ್ಲೆಕ್ಸರ್ ಅಂತ ಕರಿತೀವಿ. ಡಿಮಲ್ಟಿಪ್ಲೆಕ್ಸರ್ ಅಂದರೆ 1 to many. ಎಲ್ಲಿ ಒಂದು ಇನ್ಪುಟ್ ಇರುತ್ತೆ, ಮಲ್ಟಿಪಲ್ ಔಟ್ಪುಟ್ ಇರುತ್ತೆ ಬೇಸ್ಡ್ ಆನ್ ಸೆಲೆಕ್ಷನ್, ಅದನ್ನು ಡಿಮಲ್ಟಿಪ್ಲೆಕ್ಸರ್ ಅಂತ ಕರಿತೀವಿ. So let's understand in detail about multiplexer and demultiplexer. ಆದರೆ ಈ ಸೆಷನ್ನಲ್ಲಿ ನಾವು ಮಲ್ಟಿಪ್ಲೆಕ್ಸರ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಎ ಮಲ್ಟಿಪ್ಲೆಕ್ಸರ್ ಹ್ಯಾಸ್ ಸೆವರಲ್ ಡೇಟಾ ಇನ್ಪುಟ್ ಲೈನ್ ಆ್ಯಂಡ್ ಎ ಸಿಂಗಲ್ ಔಟ್ಪುಟ್ ಲೈನ್. ಅಂದರೆ ಮಲ್ಟಿಪ್ಲೆಕ್ಸರಲ್ಲಿ ತುಂಬ ಡೇಟಾ ಇನ್ಪುಟ್ ಲೈನ್ಸ್ ಇರುತ್ತೆ ಮತ್ತು ಸಿಂಗಲ್ ಔಟ್ಪುಟ್ ಲೈನ್ ಇರುತ್ತೆ. ಒಂದೇ ಔಟ್ಪುಟ್ ಲೈನ್ ಇರುತ್ತೆ, ಅದ್ರ ಜೊತೆ ಸೆಲೆಕ್ಷನ್ಸ್ ಲೈನ್ ಇರುತ್ತೆ. ಇಟ್ ಆಲ್ಸೋ ಹ್ಯಾಸ್ ಡೇಟಾ ಸೆಲೆಕ್ಷನ್ ಇನ್ಪುಟ್ ಲೈನ್ ವಿಚ್ ಇಸ್ ವಿ ಆಲ್ಸೋ ಕಾಲ್ಡ್ ಸೆಲೆಕ್ಷನ್ ಲೈನ್ಸ್ ಆರ್ ಕಂಟ್ರೋಲ್ ಸಿಗ್ನಲ್ಸ್ ವಿಚ್ ಪರ್ಮಿಟ್ ಡಿಜಿಟಲ್ ಡೇಟಾ ಆನ್ ಎನಿ one of the input to be switched to the output line. It is also known as data selector. It has 2 input lines, n selected lines and only 1 output line. And the artha enu? A multiplexer is one which has several data input lines and single output line. It also has ಡೇಟಾ ಸೆಲೆಕ್ಷನ್. ಅಂದರೆ ನಾವಿಲ್ಲಿ ಮಲ್ಟಿಪಲ್ ಇನ್ಪುಟ್ ಲೈನ್ ಕೊಡ್ಬೋದು, ಔಟ್ಪುಟ್ ಮಾತ್ರ ಸಿಂಗಲ್ ಬರುತ್ತೆ. ಆದರೆ ಇದ್ರ ಜೊತೆ ನೀವು ಇನ್ಪುಟ್ ಲೈನ್ ಔಟ್ಪುಟ್ ಬರಬೇಕಾದ್ರೆ ಇನ್ಪುಟ್ ಲೈನ್ನ ಡೇಟಾ ಸೆಲೆಕ್ಷನ್ ಲೈನ್ಸ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಟ್ ಆಲ್ಸೋ ಹ್ಯಾಸ್ ಡೇಟಾ ಸೆಲೆಕ್ಷನ್ ಇನ್ಪುಟ್ ಲೈನ್ಸ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆನ್ ಕಂಟ್ರೋಲ್ ಸಿಗ್ನಲ್ ವಿಚ್ ಪರ್ಮಿಟ್ಸ್ ಡಿಜಿಟಲ್ ಡೇಟಾ ಆನ್ ಎನಿ ಒನ್ ಆಫ್ ದಿ ಇನ್ಪುಟ್ to be switched to the output line. It is also known as data selector. ಇದನ್ನು ನಾವು ಡೇಟಾ ಸೆಲೆಕ್ಷನ್ ಮಾಡಿ ಇನ್ಪುಟ್ ಪಾಸ್ ಮಾಡಿ ಔಟ್ಪುಟ್ ಬರೋದ್ರಿಂದ ಇದನ್ನು ನಾವೇನು ಹೇಳ್ತೀವಿ, ಡೇಟಾ ಸೆಲೆಕ್ಟರ್ ಅಂತಲೂ ಹೇಳ್ತೀವಿ. ಇಟ್ ಹ್ಯಾಸ್ 2 to the power of n ಇನ್ಪುಟ್ ಲೈನ್, n ಸೆಲೆಕ್ಟೆಡ್ ಲೈನ್, ಓನ್ಲಿ 1 ಔಟ್ಪುಟ್ ಲೈನ್. ಅಂದರೆ 2 to the power of n ಅಂದರೆ ಫಾರ್ ಎಕ್ಸಾಂಪಲ್ n is equal to 2 ಅಂದರೆ 2 ಸೆಲೆಕ್ಷನ್ ಲೈನ್ ಆಯಿತು. 2 to the power of 2 ಅಂದರೆ 4 ಇನ್ಪುಟ್ ಲೈನ್ ಆಯಿತು, ಸಿಂಗಲ್ ಔಟ್ಪುಟ್ ಲೈನ್ ಆಯಿತು. ಅದೇ 2 to the power of 3 ಇನ್ಪುಟ್ ಲೈನ್ ಆದರೆ 8 ಇನ್ಪುಟ್ ಲೈನ್ಸ್ ಆಯಿತು, 3 ಸೆಲೆಕ್ಷನ್ ಲೈನ್ ಆಯಿತು, ಸಿಂಗಲ್ ಔಟ್ಪುಟ್ ಲೈನ್ ಆಯಿತು. 2 to the power of 4 ಇನ್ಪುಟ್ ಲೈನ್ಸ್ ಆದರೆ ಆವಾಗ 4 ಸೆಲೆಕ್ಷನ್ ಲೈನ್ ಆಗುತ್ತೆ. 2 to the power of 16 ಇನ್ಪುಟ್ ಲೈನು ಮತ್ತು ಸಿಂಗಲ್ ಔಟ್ಪುಟ್ ಲೈನು ಬರುತ್ತೆ. ಸೊ ಲೆಟ್ಸ್ ಸಿ ದ ಎಕ್ಸಾಂಪಲ್ ಆಫ್ 4 ಇನ್ಪುಟ್ ಮಲ್ಟಿಪ್ಲೆಕ್ಸರ್ ವೇರ್ ಯು ಕ್ಯಾನ್ ಸಿ ದ control signals
or data select signals will be 2 bits, because with 2 bits any one of the 4 data input lines can be selected. So, here 4 input lines D0, D1, D2, D3 and 2 selection lines S0, S1 and single output line Y. And what will be the logic circuit for this? You can observe here. This is the logic circuit where there are 4 input line D0, D1, D2, D3, 2 selection line S0, S1 and a single output line Y. So, if S1, S0 is equal to 0, 0 is applied to the data selection line, the data input D0 will get activated and the output line yes, output line D0 ಅಲ್ಲಿ ಏನು ಡೇಟಾ ಇರುತ್ತೆ ಅದು ಅಪಿಯರ್ ಆಗುತ್ತೆ. If S1, S0 is equal to 0, 1 ಆವಾಗ D1 ಲೈನು ಆಕ್ಟಿವೇಟ್ ಆಗುತ್ತೆ, D1 appears activated and it will be appears on the output line, single output line Y. If S1 selection line S1 S0 is 1, 0, then the data D2 line get activated and the output will appear, whatever the data appear in the D2 will be appear as an output. And if S1 S0 is equal to 1, 1, the data D3 will be appear on the output. So, what will be the truth table for 4 bit multiplexer? 0, 0, the D0 will be the output, selection line will be the D0, S0, 0 ಆದರೆ so D0 will be the input line, selected input, output will be D0 only. 0, 1 ಆದರೆ output line D1, 1, 0 ಆದರೆ output line D2, 1, 1 ಆದರೆ output line D3. So, this is about the n is equal to 2 4 2 to the power of 2 4 input line, 2 selection line, single output line. This is about the multiple input line structure which we call as a multiplexer. So, and we have understand the truth table of 4 bit multiplexer. Let us understand the concept how it is work in 4:1 multiplexer. A 4:1 multiplexer where there is the total for 4 input A0, A1, A2 and A3 and there will be 2 selection line S0, S1 and the output for this will be Y, single output will be there. So, on the basis of combination and the selection, the input will be get activated. So, if the selection lines S0, S1 both are 0, 0, A0 will be get activated. If the selection line S1 is 0, S1 is 1, S0 is 0, A1 get activated. If the selection line S1 is 1, S0 is 0, A2 will be get activated. And if both the selection lines are activated means 1, 1, the output A3 will get activated for the output line. This is how a general block diagram of multiplexer 4:1 multiplexer and truth table of multiplexer where we can see the selection line S1 S0 is 0, 0, A0 will activated as a output, A0 S1 is 0, S0 is 1, the output will be A1, S1 is 1, S0 is 0, the output will be A2, S1 is 1, S0 is 1, the output will be A3. And the logical expression of this term will be written as Y is equal to S1 dash S0 dash A0 plus S1 dash S0 A1 plus S1 S0 dash
A2 plus S1 S0 A3. This is the logical expression. S1 y is equal to S1 dash S0 dash ಅಂದರೆ ಏನು 0 0 ಆವಾಗ ಯಾವ್ದು ಇನ್ನು ಔಟ್ಪುಟ್ ಬರುತ್ತೆ y A0. ಸೊ A0 ಪ್ಲಸ್ ಆಫ್ S1 ಕಾಂಪ್ಲಿಮೆಂಟ್ ಅಂದ ತಕ್ಷಣ S1 will be 0, S0 will be 1, S0 will be positive. A1 plus S1 S0 dash A2 plus S1 S0 A3. So this will be the logical expression. And what will be the logical circuit? We can observe the logical circuit. Here S1 S0 are the selection line, A1 A0 A2 A3 are the input line. Based on the selection line, the output will be get activated. So in this diagram, in the above figure, we can see there are 4 input line, 2 selection line. So now we will see in the below diagram 8:1 multiplexer ಬಗ್ಗೆ ನೋಡೋಣ. 4:1 ಅಲ್ಲಿ 2 ಸೆಲೆಕ್ಷನ್ ಲೈನ್ ಇತ್ತು, 4 ಇನ್ಪುಟ್ ಲೈನ್ ಇತ್ತು. ಈಗ n is equal to 3 ಅಂದರೆ 3 ಸೆಲೆಕ್ಷನ್ ಲೈನ್ಸ್ ಬಂತು, 8 2 to the power of 3 ಅಂದರೆ 8 ಇನ್ಪುಟ್ ಲೈನು, ಸಿಂಗಲ್ ಔಟ್ಪುಟ್ ಲೈನ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ 8:1 multiplexer there are total 8 inputs. ಎಷ್ಟು ಇನ್ಪುಟ್ಸ್ ಇದೆ? 8 ಇನ್ಪುಟ್. ದಟ್ ಈಸ್ A0 A1 A2 A3 A4 A5 A6 and A7 ಮತ್ತು 3 ಸೆಲೆಕ್ಷನ್ ಲೈನ್ಸ್ S0 S1 S2, 3 selection line and 8 input line. Let's start from A0 A1 A2 A3 A4 A5 A6 and A7. So on the basis of selection line, the input line get activated. On the combination of the input that present on the selection line S0 S1 and S2, the 8 input line get activated as output. The block diagram for this and the truth table for this of 8:1 multiplexer is shown below. Here you can observe. You can observe here A0 A1 A2 A3 A4 A5 A6 A7. There is an enable line which will be connected. Based on the selection line, enable line get activated and the output will be the that particular selection input line. If S is 0, S1 is 0, S2 is 0, A0 get activated. If 0 0 1, A1 is get activated. If 0 1 0, that is S2 is 0, S1 is 1, S1 S0 is 0, then A3 get activated, A2 get activated. If S1 is 0, S0 is 1, S1 is 1, A3 get activated. If S1 get 1 and S0 and S1 S0 S1 S2 ಅದರಲ್ಲಿ S1 S2 1 ಇದ್ದು S1 S0 0 ಇದ್ರಾಗೆ ಆವಾಗ A4 get activated. S0 1 ಇದ್ದು S0 0 ಇದ್ದು S1 1 ಆದರೆ A5. ಅದೇ ಥರ S1 1 ಇದ್ದು S0 1 S1 S1 S2 1 ಇದ್ದು S1 1 ಇದ್ದು S0 0 ಇದ್ದರೆ A6 get activated. S1 1 S0 1 S3 1 ಇದ್ದರೆ A7 get activated as output. Let's see the truth table. 0 0 ನೋಡಿ 3 ಸೆಲೆಕ್ಷನ್ ಲೈನ್ 0 ಇದ್ದಾಗ ನಮ್ಗೆ ಔಟ್ಪುಟ್ಟು A0 ಬರುತ್ತೆ. 0 0 1 ಇದ್ದಾಗ ಔಟ್ಪುಟ್ಟು A1 ಬರುತ್ತೆ. 0 1 0 ಇದ್ದಾಗ ಔಟ್ಪುಟ್ಟು A2 ಬರುತ್ತೆ. 0 1 1 ಇದ್ದಾಗ ಔಟ್ಪುಟ್ಟು A3 ಬರುತ್ತೆ. 1 0 0 ಇದ್ದಾಗ ಔಟ್ಪುಟ್ಟು A4 ಬರುತ್ತೆ. 1 0 1 ಇದ್ದಾಗ ಔಟ್ಪುಟ್ A5 ಬರುತ್ತೆ.
1 1 0 ಇದ್ದಾಗ ಔಟ್ಪುಟ್ A6 ಬರುತ್ತೆ. ಆಲ್ ಆರ್ 1 ಇದ್ದಾಗ ಔಟ್ಪುಟ್ A7 ಇರುತ್ತೆ. ವಾಟ್ ವಿಲ್ ಬಿ ದ ಲಾಜಿಕಲ್ ಎಕ್ಸ್ಪ್ರೆಷನ್ ಫಾರ್ ದಿಸ್? The logical expression for this is, we can see y is equal to s0 dash s1 dash s2 dash a0 plus s0 dot s1 dash s2 dash a1 plus of s0 dash s1 dot s2 dash a2 plus s0 dot s1 dot s2 dash a3 plus s0 dash s1 dash s2 a4 s0 dot s1 dash s2 a5 plus s0 dash s1 dot s2 dot a6 plus s0 s dot s1 dot s3 dot a7. Like this, the logical circuit of the above expression is written. Let's observe the logical circuit. You can see here there are 3:8 alva multiplexer, 8:1, 2 to the power of n selection line, ಅಂದರೆ 3 ಸೆಲೆಕ್ಷನ್ ಲೈನ್ಸ್ ಬಂದಿದೆ ನೋಡಿ. 3 ಸೆಲೆಕ್ಷನ್ ಲೈನ್ಗೆ 3 ನಾಟ್ ಗೇಟ್ ಕನೆಕ್ಟ್ ಮಾಡಿದ್ದೀವಿ. ಇದೇ ಥರ 8 ಇನ್ಪುಟ್ ಬಂದಿದೆ, ಸಿಂಗಲ್ ಔಟ್ಪುಟ್. ಯಾವ ಥರ ನಾವು ಸೆಲೆಕ್ಷನ್ ಮಾಡ್ತೀವಿ ಅದೇ ಥರ ನಮಗೆ ಔಟ್ಪುಟ್ ಬರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ A0, A1, A2, A3, A4, A5, A6, A7 ನೋಡಿ ಔಟ್ಪುಟ್ Y. ಸೊ ಇಲ್ಲಿ ಸೆಲೆಕ್ಷನು. ಸೊ 3 0 0 ಇದ್ದಾಗ A0 ಆ್ಯಕ್ಟಿವೇಟ್ ಆಗುತ್ತೆ. ಯಾವ್ದು 0 0 1 ಇದ್ದಾಗ A1 ಗೇಟ್ ಆ್ಯಕ್ಟಿವೇಟೆಡ್ ಆಗುತ್ತೆ. 0 1 0 ಇದ್ದಾಗ A2 ಗೇಟ್ ಆ್ಯಕ್ಟಿವೇಟ್ ಆಗುತ್ತೆ. 0 1 1 ಇದ್ದಾಗ A3 ಗೇಟ್ ಆ್ಯಕ್ಟಿವೇಟೆಡ್. 1 0 0 ಇದ್ದಾಗ A4 ಗೇಟ್ ಆ್ಯಕ್ಟಿವೇಟೆಡ್. 1 0 1 ಇದ್ದಾಗ A5 ಗೇಟ್ ಆ್ಯಕ್ಟಿವೇಟೆಡ್. 1 1 0 ಇದ್ದಾಗ A6 ಗೇಟ್ ಆ್ಯಕ್ಟಿವೇಟೆಡ್. 1 1 1 ಇದ್ದಾಗ ಆಲ್ ಆರ್ ಪಾಸಿಟಿವ್ ಇದ್ದಾಗ A7 ಗೇಟ್. ಔಟ್ಪುಟ್ಟು ಕೂಡ Y ನಾವು ಎಲ್ಲ ಕಾಂಬಿನೇಷನ್ನನ್ನು ಬರಿಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ಮಲ್ಟಿಪ್ಲೆಕ್ಸರ್ ವಿಲ್ ಬಿ ವರ್ಕ್. ಮಲ್ಟಿಪ್ಲೆಕ್ಸರ್ ವೇರ್ ದ ಕಾಂಬಿನೇಷನ್ ವಿಲ್ ಬಿ ಆ್ಯಕ್ಟಿವೇಟೆಡ್ with multiple input and single output. Based on the selection line, the output will be work. If you are passing n number of input, then 2 to the power of n number will be the input. Based on the selection line, the output will be displayed. So here we have seen many example as 2 to the power of n. ಅದು ಸೆಲೆಕ್ಷನ್ ಬೇಸಿಸ್ ಮೇಲೆ ಔಟ್ಪುಟ್ ಬರೋದ್ರಿಂದ ನಾವು ಇದನ್ನು ಮಲ್ಟಿಪ್ಲೆಕ್ಸರ್ ಅಂತ ಕರಿತೀವಿ. ಮಲ್ಟಿಪ್ಲೆಕ್ಸರಲ್ಲಿ ಸಿಂಗಲ್ ಮಲ್ಟಿಪಲ್ ಇನ್ಪುಟ್ಸ್ ಇರುತ್ತೆ. ಬೇಸ್ಡ್ ಆನ್ ಸೆಲೆಕ್ಷನ್ ಸಿಂಗಲ್ ಔಟ್ಪುಟ್ ಇರುತ್ತೆ. ಸೊ ಅದರಲ್ಲಿ ನಾವು 4 ಬಿಟ್ ಮಲ್ಟಿಪ್ಲೆಕ್ಸರ್ ಕೂಡ ನೋಡಿದ್ವಿ. ಅಲ್ಲಿ 2 ಸೆಲೆಕ್ಷನ್ ಲೈನು, 4 ಇನ್ಪುಟ್ ಲೈನು, ಸಿಂಗಲ್ ಔಟ್ಪುಟ್ಟು. ಸೊ ಅದೇ ಥರ ನಾವು 4:1 ಮಲ್ಟಿಪ್ಲೆಕ್ಸರ್ ನೋಡೋ ಥರ ನಾವು 8:1 ಮಲ್ಟಿಪ್ಲೆಕ್ಸರ್ ಕೂಡ ನೋಡಿದ್ವಿ. ಅಲ್ಲಿ 3 ಸೆಲೆಕ್ಷನ್ ಲೈನ್ ಬಂತು ನೋಡಿದ್ದು. 4:1 ಲಾಜಿಕ್ ಡಯಾಗ್ರಾಮು, 4:1 ಟ್ರೂತ್ ಟೇಬಲು. ಆನಂತರ 8:1 ಮಲ್ಟಿಪ್ಲೆಕ್ಸರ್ ಬಂದಾಗ ಅಲ್ಲಿ 3 ಸೆಲೆಕ್ಷನ್ ಲೈನ್ಸ್ ಬಂತು. ರಿಮೈನಿಂಗ್ 8 ಇನ್ಪುಟ್, single output. So this is how the logical expression of the circuit diagram will be there in the 3 input, 8 input line and single output line. So hope you are understanding what I am telling you. This is about the multiplexer where multiple selection lines, single input lines, multiple inputs and single output line. So in the next session we will understand about the demultiplexer. Thank you.